ನಮಸ್ಕಾರ, ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ನಮ್ಮ ತಾಲೂಕಿನಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿ ಸೋಮಣ್ಣನವರಿಗೆ 44,000 ಮತಗಳ ಅಂತರವನ್ನು ನೀಡಿ ಗೆಲ್ಲಿಸಿದ್ದಾರೆ. ಅವರ ಗೆಲುವಿಗೆ ಶ್ರಮಿಸಿದಂಥ ಜೆಡಿಎಸ್ ಬಿಜೆಪಿ ಮತದಾರರಿಗೆ ಕೃತಜ್ಞತೆಗಳನ್ನು ಮಾಧ್ಯಮದ ಮೂಲಕ ಸಲ್ಲಿಸುತ್ತೇನೆ ಅಂತ ತುರುವೇಕೆರೆ ಕ್ಷೇತ್ರದ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಪಟ್ಟಣದಲ್ಲಿರುವ ತಮ್ಮ ಗೃಹ ಕಚೇರಿಯಲ್ಲಿ ತಿಳಿಸಿದರು. ಕ್ಷೇತ್ರದ ಅಭಿವೃದ್ಧಿಗೆ ವಿ ಸೋಮಣ್ಣನವರು ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮುಂದುವರೆದು ಮಾತನಾಡಿದ ಅವರು, ಇನ್ನು ನಮ್ಮ ಕ್ಷೇತ್ರದ ಹಲವು ಗ್ರಾಮಗಳಲ್ಲಿ ಸಮುದಾಯದ ಬೇಡಿಕೆಗಳು ಹೆಚ್ಚಾಗಿದ್ದು ಅವುಗಳನ್ನು ಈಡೇರಿಸಬೇಕು. ಮತ್ತೊಮ್ಮೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಯಾಗ್ತಾ ಇರುವುದು ಬಹಳ ಹರ್ಷದಾಯಕವಾಗಿದೆ. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಹೊಂದಾಣಿಕೆಯು ದಕ್ಷಿಣ ಕರ್ನಾಟಕದಲ್ಲಿ ಬಹಳ ಯಶಸ್ವಿಯಾಗಿದೆ. ನಮ್ಮ ಕ್ಷೇತ್ರದಿಂದಲೂ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಪಾರ್ಲಿಮೆಂಟ್ಗೆ ಕಳಿಸ್ತಾ ಇದ್ದೇವೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಿದ ಮಂಡ್ಯ ಜಿಲ್ಲೆಯ ಜನತೆಗೆ ಧನ್ಯವಾದಗಳನ್ನು ಅಂತ ತಿಳಿಸಿದರು. ಈ ರಾಷ್ಟ್ರದ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಒಳ್ಳೆಯ ಫಲಿತಾಂಶ ಜನತೆ ನೀಡಿದ್ದಾರೆ. ಕೋಲಾರದಲ್ಲಿ ಮಲ್ಲೇಶ್ ಬಾಬುರವರ ಗೆಲುವಿಗಾಗಿ ಮತ ನೀಡಿದ ಮತದಾರರಿಗೂ ಕೃತಜ್ಞತೆಗಳನ್ನು ಹೇಳಿ ವಿ ಸೋಮಣ್ಣನವರಿಗೂ ಕೇಂದ್ರದಲ್ಲಿ ಸಚಿವ ಸ್ಥಾನ ನೀಡಲಿ ಅಂತ ಒತ್ತಾಯ ಮಾಡಿದರು. ಇನ್ನು ನಮ್ಮ ಜಿಲ್ಲೆಗೆ ಇದುವರೆಗೂ ಕೇಂದ್ರದಲ್ಲಿ ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡಿಲ್ಲ. ಮತ್ತೊಮ್ಮೆ ಪ್ರಧಾನಿಯಾಗಲಿರುವ ನರೇಂದ್ರ ಮೋದಿಯವರು ನಮ್ಮ ಜಿಲ್ಲೆಯಲ್ಲಿ ಗಮನದಲ್ಲಿಟ್ಟುಕೊಂಡು ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಸೋಮಣ್ಣನವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಮನವಿ ಮಾಡಿದರು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ ನಂತರ ತುಮಕೂರು ಜಿಲ್ಲೆಯಲ್ಲಿ ಅತ್ಯಧಿಕ ಅಂತರದ ಮತಗಳಿಂದ ಗೆಲುವು ಸಾಧಿಸಿರುವುದು ಸೋಮಣ್ಣನವರು ಒಬ್ಬರೇ. ಈ ಅಂತರದಲ್ಲಿ ಗೆಲ್ಲಿಸಿದ ಜನತೆಯ ಪರಿಶ್ರಮಕ್ಕೆ ನಮ್ಮ ಕ್ಷೇತ್ರದ ಸಂಸದರಿಗೆ ಸಚಿವ ಸ್ಥಾನ ನೀಡಿದರೆ ಸಾರ್ಥಕವಾಗುತ್ತದೆ ಅಂತ ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಶಾಸಕರ ಪುತ್ರ ವೆಂಕಟೇಶ್ ಕೃಷ್ಣಪ್ಪ, ಜೆಡಿಎಸ್ ತಾಲೂಕು ವಕ್ತಾರ ವೆಂಕಟಾಪುರ ಯೋಗೀಶ್ ಮುನಿಯೂರು, ರಂಗಸ್ವಾಮಿ ಆನೆಕೆರೆ, ಗ್ರಾಮ ಪಂಚಾಯತ್ ಸದಸ್ಯ ಪುನೀತ್ ಎ ಹೊಸಹಳ್ಳಿ, ಚಂದ್ರಯ್ಯ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು ಎಂ, ರಾಷ್ಟ್ರ ಕ್ರಾಂತಿ ನ್ಯೂಸ್, ತುರುವೇಕೆರೆ. ನಮ್ಮ ತಾಲೂಕಿನಲ್ಲಿ ಜೆಡಿಎಸ್ ಬಿಜೆಪಿ ಬದಲಾಗಿ ಸೋಮಣ್ಣವರಿಗೆ 44,000 ಮತಗಳ ಲೀಡ್ ಕೊಟ್ಟಿದ್ದಾರೆ. ಸೋಮಣ್ಣ ಗೆಲ್ಲಿಗೆ ಕಾಂಗ್ರೆಸ್ನಿಂದ ಶ್ರಮಿಸಿದಂತ ದುಡಿದಂತ ಎಲ್ಲ ನಮ್ಮ ಜನತಾದಳ ಬಿಜೆಪಿ ಕಾರ್ಯಕರ್ತರಿಗೆ ಮತದಾರರಿಗೆ ನಮ್ಮ ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸ್ತೇವೆ. ಜೊತೆಗೆ ಈ ಕ್ಷೇತ್ರದ ಬೆಳವಣಿಗೆಗೋಸ್ಕರ ಸೋಮಣ್ಣ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಸುಮಾರು ಗ್ರಾಮಗಳಿಗೆ ಹೆಚ್ಚು ಸಮುದಾಯದ ಬೇಡಿಕೆ ಇದೆ. ಅವೆಲ್ಲವನ್ನೂ ಸಹ ಈಡೇರಿಸಬೇಕು ಅನ್ನೋದು ನಮ್ಮ ಅನಿಸಿಕೆ. ಜೊತೆಗೆ ರಾಷ್ಟ್ರದಲ್ಲಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಿರೋದನ್ನ ಈ ರಾಷ್ಟ್ರದ ಜನ ತಿಳಿದುಕೊಳ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ನಮ್ಮೆಲ್ಲರೂ ಸಹ ಒಬ್ಬ ಪಾರ್ಲಿಮೆಂಟ್ ಸದಸ್ಯರನ್ನ ಕಳಿಸ್ಕೊಟ್ಟಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ಆಗಿದೆ. ದಳ ಮತ್ತು ಬಿಜೆಪಿ ಹೊಂದಾಣಿಕೆ ದಕ್ಷಿಣ ಕರ್ನಾಟಕದಲ್ಲಿ ಬಹಳ ಯಶಸ್ವಿಯಾಗಿದೆ. ಕುಮಾರಣ್ಣವರನ್ನ ಗೆಲ್ಲಿಸಿದಂತ ಮಂಡ್ಯ ಜಿಲ್ಲೆಗೆ ನನ್ನ ಕೃತಜ್ಞತೆ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲ ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಗೆಲ್ಲಿಸಿದಂತ ಎಲ್ಲ ರಾಜ್ಯದ ಮತದಾರರಿಗೆ ನನ್ನ ಕೃತಜ್ಞತೆ. ಇದೇ ರೀತಿ ಈ ಒಂದು ಬಲವರ್ಧನೆಯಾಗಿ ಈ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ನೀಡುವಂಥಕ್ಕೆ ಎಲ್ಲ ಕಾರ್ಯಕರ್ತರು, ಎಲ್ಲ ರೈತ ಬಂಧುಗಳು, ಮತದಾರರು ಸಹ ಒಗ್ಗಟ್ಟಾಗಿ ಇರಬೇಕು ಎಂದು ನನ್ನ ಅನಿಸಿಕೆ. ಈ ರಾಷ್ಟ್ರದ ಹಿತದೃಷ್ಟಿಯಿಂದ ಬಿಜೆಪಿ ಅದಕ್ಕೆ ಬ್ರಾಹ್ಮಣ ಆಗಲಿಲ್ಲ ಹೇಳಿದ್ದಲ್ಲ. ನಮ್ಮ ರಾಜ್ಯದ ಜೆಡಿಎಸ್ ಗೆದ್ದಂತ ಎಲ್ಲಾ ಮತದಾರರ ಕೃತಜ್ಞತೆ ಕೋಲಾರ ಕ್ಷೇತ್ರ. ಕುಮಾರಣ್ಣ ಮಾಜಿ ವಿಶೇಷ ಅವರ ಹೇಳಿದೆ. ಕೋಲಾರದ ಮಲ್ಲೇಶ್ ಅವರು ಅವರಿಗೂ ಕೃತಜ್ಞತೆ. ಏನ್ ನಿರೀಕ್ಷೆ ಇದೆ ಸರ್? ಅವ್ರ ಕಡೆ ಏನ್ ನಿರೀಕ್ಷೆ ಮಾಡ್ತಾರೆ? ಇದನ್ನು ನೋಡೋಣ, ಸ್ವಾಗತ ಮಾಡಿ ನಮ್ಮ ಸೋಮಣ್ಣರು ಸಹ ಕೇಂದ್ರದಲ್ಲಿ ಒಂದು ಸಚಿವ ಸ್ಥಾನ ಕೊಡ್ಲಿ ಅಂತೇಳಿ ಒತ್ತಾಯ ಮಾಡ್ತೀನಿ. ಕಾರಣ ನಮ್ಮ ಜಿಲ್ಲೆಗೆ
ಇಷ್ಟು ವರ್ಷಗಳ ಕಾಲ ಯಾವ ಸಚಿವ ಸ್ಥಾನ ಬಂದಿಲ್ಲ. ಪ್ರಧಾನಿ ಮೋದಿಯವರು ಮತ್ತೊಮ್ಮೆ ಈ ಜಿಲ್ಲೆನ ಗಮನದಲ್ಲಿಟ್ಕೊಂಡು ಒಂದು ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಜಿಲ್ಲೆಗೆ ಸಮಗ್ರ ಬೆಳವಣಿಗೆಗೆ ಡೆವಲಪ್ಮೆಂಟ್ಗೆ ಸಹಕಾರಿ ಆಗ್ತದೆ. ಹಾಗಾಗಿ ನನಗೆ ಒತ್ತಾಯ ಇದೆ, ಸಚಿವ ಸ್ಥಾನ ಕೊಡಿ. ಬಹುಶಃ ಈ ಸ್ವಾತಂತ್ರ್ಯ ಬಂದ ನಂತರ ತುಮಕೂರು ಜಿಲ್ಲೆಯಲ್ಲಿ ಇಷ್ಟೊಂದು ಅತ್ಯಧಿಕ ಮತಗಳ ಆತಂಕ ಗೆದ್ದರು ಸೋಮಣ್ಣ ಒಬ್ಬನೇ. ಎಲ್ಲರೂ ಸಹ 20,000, 30,000, 40,000 ಗೆದ್ದಿದ್ರು. ಹಾಗಾಗಿ ಈ ನಮ್ಮ ಜನಗಳ ಭಾವನೆ ಶ್ರಮಕ್ಕೆ ಬೆಲೆ ಸಿಗಲಿ ಮತ್ತೆ ಸೋಮಣ್ಣ ಸಚಿವರು ಮಾಡಬೇಕು ಅನ್ನೋದು ನನ್ನ ಒತ್ತಾಯ.